ಕರ್ನಾಟಕದಂತ ಜನ ಇದೆಯಲ್ಲ, ರಕ್ತಪಾತ ಇದೆ, ಅದನ್ನು ನಾವು ಬಿಡುವುದಿಲ್ಲ. ಸಿದ್ದರಾಮಯ್ಯನ ಅಲ್ಲೇ ಉಳಿಸ್ಲಿಕ್ಕೆ ಶ್ರಮವನ್ನು ಪಟ್ಟು ಅಂತೇಳಿ ನಾವು ಒಕ್ಕೂಟದಿಂದ ಹೇಳಿಕೆ ತಯಾರಾಗಿದೆ. ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್ ನಾಗಮ್ನವರು. ವೀಕ್ಷಕರೇ, ರಾಮದುರ್ಗ ತಾಲೂಕಿನ ವಿವಿಧ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕರ್ನಾಟಕ ರಾಜ್ಯದ ರಾಜ್ಯಪಾಲರ ದ್ವಂದ್ವ ನೀತಿ ಖಂಡಿಸಿ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಯಲ್ಲಿ ಜನಪರ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ಸುಭಾಷ್ ಗೋಡ್ಕೆ ಹಾಗೂ ಎಂ ಮೆಟಗುಡ್ಡ, ಬಾಳನಗೌಡರು ಬಾಗೋಜಿ, ಜಿಎಂ ಬೈರ್ ಖಾನ್ ಹಾಗೂ ಎಲ್ಲ ಸಮಾಜದ ಮುಖಂಡರು ಮತ್ತು ಇನ್ನಿತರ ಸಂಘಟನೆಯ ಅಧ್ಯಕ್ಷರು ಭಾಗವಹಿಸಿದ್ದರು. ವರದಿ ನೀಡಿದವರು ಅರುಣ್ ಕುಮಾರ್ ಪಾಟೀಲ್, ರಾಮದುರ್ಗ. ಇವತ್ತು ಏನು ಒಂದು ಸಿದ್ದರಾಮಯ್ಯರ ಮೇಲೆ ಏನೊಂದು ರಾಜ್ಯಪಾಲರ ಕಾನೂನು ಸುವ್ಯವಸ್ಥೆ ಹದಗೆಡಿಸುವಂತ ಒಂದು ಏನು ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ಅದು ತಪ್ಪು ಅಂತೇಳಿ ಒಂದು ಸಣ್ಣ ಮಗು ನಡುವೆ ಗೊತ್ತಾಗ್ತಾ ಇದೆ. ಅಂದ್ರೆ ಏನಾಗ್ತಾ ಇದೆ, ನಮ್ಮ ಕರ್ನಾಟಕದಲ್ಲಿ ಹುಲಿ ಅಂದರೆ ಸಿದ್ದರಾಮಯ್ಯ. ಆ ಹುಲಿಯನ್ನು ಮಲಗಿಸುವ ಸಲುವಾಗಿ ಈ ನಾಯಿ ಮರಿಗಳು ಗಂಟು ನಾಯಿ ಮರಿಗಳು ಯಾವಾಗ ಅಂದ್ರೆ ಇವು ಯಾಕೆ ಗಂಟು ಬಿದ್ದಾವ ಅಂದ್ರೆ ಈ ಬಿಜೆಪಿ ಆಗಿದ್ದಾವಂತ ನಮ್ಮ ನಾಯಕ KS ಈಶ್ವರಪ್ಪ ಮಲಗಿಸಿದಾರಲ್ಲ, ಇಲ್ಲಿ ಒಬ್ಬರು ಮಲಗಿಸ್ಬೇಕಂತ ವಿಚಾರ ಮಾಡಿದಾರೆ. ಅದು ಆಗೋದಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನ ಅಭಿಮಾನಿಗಳು ಬಂದಿದ್ದಾರೆ, ಪಕ್ಷದ ಅಭಿಮಾನಿಗಳು ಬಿಡ್ರಿ, ಸಿದ್ದರಾಮಯ್ಯನ ಅಭಿಮಾನಿಗಳು ಸ್ವಂತ ಅಭಿಮಾನಿಗಳೇ ಬಾಳ. ಅಂತ ವಿಷಯದಲ್ಲಿ ಇವತ್ತು ಏನು ಒಂದು 4 ಜನ ಕೂಡಿ ಇದನ್ನ ಸಿದ್ದರಾಮಯ್ಯರ ವಿರೋಧ ಒಂದು ಪ್ರಾಸಿಕ್ಯೂಷನ್ ಅನ್ನ ಪ್ರಾರಂಭ ಮಾಡ್ತಾ ಇದಾರಲ್ಲ, ಇದಕ್ಕೆ ಹೇಳಿತನ ಅಂತಾರೆ, ಗಂಡಸರಲ್ಲ. ಇದಕ್ಕೆ ಒಟ್ಟು ಕೇಂದ್ರದಾಗ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಆ ಹೇಳಿಗೆ ಏನ್ ಮಾಡ್ತಾ ಇದ್ದಾನ, ಕರ್ನಾಟಕವನ್ನು ಹದಗೆಡಿಸುವ ಸಲುವಾಗಿ ನನಗೊಂದ ಮಂತ್ರಿ ಸ್ಥಾನವನ್ನು ಕೊಡ್ರಿ ಅಂತ ಮಂತ್ರಿ ಸ್ಥಾನ ಇಸ್ಕೊಂಡ್ ಬಂದ. ಇವತ್ತ ಆ ಹೇಳಿತನ ಮಾಡ್ತಾ ಇದ್ದಾನೆ. ಅವ್ರ ಮನೆಗೆ ಯಾರವ, ಒಂದು ಗಂಡಸು ಅಲ್ಲ, ಒಂದು ಹೆಂಗಸು ಅಲ್ಲ, ಒಂದು ಹೆಣ್ಣಿನಿಂದ ಆಗಿರುವಂತ ಹೆಂಗೈತೆ. ಆದ್ರೆ ತಾನು ಯಾಡ ಆಗೇನನ್ನೋದು ಅದು ಒಂದು ಅರಿವು. ಅದನ್ನ ಬಿಟ್ಟ ಇನ್ನೊಬ್ಬರ ಬಗ್ಗೆ ಇಡೀ ಒಳಗ ನನ ಬಿದ್ದಿದ್ದನ್ನ ನೋಡುವಂತ ಕೆಲಸ ಇವತ್ತು ಆಗಬಾರ್ದು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಏನಾದ್ರೂ ತಪ್ಪಾಗಿದ್ರೆ 5 ವರ್ಷಗಳನ್ನ ತಪ್ಪಾಗ್ತಾ ಇದ್ರು. ಅವ್ರು 5 ವರ್ಷ ಅಧಿಕಾರ ಅವ್ರಿಗೆ ಸಿಕ್ಕಿತ್ತವಾಗ, ಅವಾಗ ಕೋಟಿಗಟ್ಟಲೆ ಲೂಟಿ ಮಾಡಬಹುದಿತ್ತು. ಆದ್ರೆ ಅವತ್ತ ಲೂಟಿ ಮಾಡಲಿಲ್ಲ. ಯಾಕಂದ್ರೆ ಅವರಿಗೆ ಸರ್ಕಾರ ಬಡವರ ಬಗ್ಗೆ, ದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಹಿಂದುಳಿದ ವರ್ಗದ ಬಗ್ಗೆ ಎಲ್ಲರೂ ಬಗ್ಗೆ ಕಾಳಜಿ ಇತ್ತವಾಗ. ಆ ಕಾಳಜಿ ಇದ್ದಿದ್ದಕ್ಕ ನನ್ನ ಹೆಸರು ಕೆಟ್ಟು ನನ್ನ ಜನರ ಹೆಸರು ಕೆಡದಪ್ಪ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತಿನವರೆಗೂ ಅದನ್ನ ಕೆಡಿಸ್ಕೊಂಡಿಲ್ಲ ಅವರು, ಪುಣ್ಯಾತ್ಮ. ಯಾಕಂದ್ರೆ ಆತ ಬಂದಾಗಿಂದ 2,000 ರೂಪಾಯಿ ಕೊಡಬಹುದು, ಏನೋ ಒಂದು ಜನಗಳು ಬದುಕುವಂತ ಕೆಲಸ ಮಾಡ್ತಾ ಇದಾರಲ್ಲ, ಆತ ಪುಣ್ಯಾತ್ಮನ ಕೆಲಸ ಈ ಮಂದಿಗೆ ನೋಡಕ್ಕಾಗಲ್ಲ. ಅದನ್ನ ಯಾವಾಗ ಇವರು ಅಂತ್ಯ ಆಗ್ಲಿ, ನಾ ಯಾವಾಗ ಇದ್ರ ಮ್ಯಾಗ ಕುರ್ಚಿ ಮೇಲೆ ಬಂದು ಕುಂದಿರ್ಲಿ, 20 ತಿಂಗಳ ಅವಂಗ 2 ಗಂಟೆದವಂಗ ಕೂಡ್ಲಿ, ಆಮೇಲೆ ಒಂದು ಎಲೆಕ್ಷನ್ ಮಾಡ್ಲಿ ಅನ್ನುವಂತ ಪರಿಸ್ಥಿತಿ ಅವಂಗ ಬಂದೈತಿ. ಅದು ತುಂಬ ನಾನು ಭಾವಿಸಿಲ್ಲ. ಯಾಕಂದ್ರೆ ಅವ್ರು ಹೋಗಾಕ ಬಂದಾನ ಸಮೀಪದಾಗ ಅವರ ಮಂತ್ರಿ ಪದವಿನೂ ಬೇತಕ್ಕೆ ನಡೆಸಿ. ಯಾಕಂದ್ರೆ ಹಗರಣಗಳು ಬಾಳ ಅದಾವ. ಆ ಹಗರಣಗಳು ಏನು ಒಂದು 4 ಮಂದಿ ತಗೊಂಡು ಸಿದ್ದರಾಮಯ್ಯ ಹಗರಣ ತೆಗಿತಾ ಇದಾರಲ್ಲ, ಅದೇ ಹಗರಣಗಳನ್ನ ತಗೊಳ್ಳಿಕ್ಕೆ ಇನ್ನೂ 4 ಮಂದಿ ಕರ್ನಾಟಕದ ತಯಾರಿ ಅದನ್ನ ತೆಗಿತಾರ ಸಭ್ಯರಲ್ಲಿ. ಅದನ್ನ ತಗೊಂಡು ಏನೈತಿ ಮುಗಿಸುವಂತ ಕೆಲಸವನ್ನು ಕೂಡ ಆಗ್ಲಿಕ್ಕಿದೆ. ಅದನ್ನ ಆಗ್ತೈತೆ, ಬಹಳ ದಿವಸ ಇಲ್ಲ. ಅದಕ್ಕೆ ನಮ್ಮ ಹುಲಿಯನ್ನ ಯಾರು ಮಲಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಹುಲಿ ಅದು ಬಹಳ ತೊಡೆತಕ್ಕೆ ನಿಂತಿರುವಂತ ಹುಲಿ. ಅದು ಹುಲಿಯನ್ನ ಇವತ್ತು ಯಾರಾದ್ರೂ ಮುಗಿಸ್ಲಿಕ್ಕೆ ಪ್ರಯತ್ನ ಪಟ್ರೆ ನಾವು ಇವತ್ತಿನ ದಿನ ರಾಮದುರ್ಗ ತಾಲೂಕಾ ವಿವಿಧ ಸಂಘಟನೆಗಳ ವೇದಿಕೆಯ ವತಿಯಿಂದ ನಿನ್ನೆ ದಿನ ಪೂರ್ವಭಾವಿ ಸಭೆಯಲ್ಲಿ ಚರ್ಚೆಯಾಗಿ ಎಲ್ಲರೂ 40 ವರ್ಷ ಅಧಿಕಾರ ಮಾಡಿದಂತ ಕಳಂಕರಹಿತ ಸಿದ್ದರಾಮಯ್ಯನವರವರಿಗೆ ಬಿಜೆಪಿಯ ಕೈಗೊಂಬೆಯಾಗಿರುವಂತಹ ರಾಜ್ಯಪಾಲರು, ಇಲ್ಲಿ ವೇದಿಕೆ ಮೇಲಿರುವಂತಹ ಎಲ್ಲರಿಗೂ, ಎಲ್ಲ ಸಂಘಟನೆಗಳ ಎಲ್ಲ ಅಧ್ಯಕ್ಷರುಗಳಿಗೆ, ಕಾರ್ಯದರ್ಶಿಗಳಿಗೆ ನಮಿಸುತ್ತಾ, ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏನು ಈ ರಾಜ್ಯಪಾಲರ ಒಂದು ನೀತಿ ಇದೆ, ಬಿಜೆಪಿಯ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿರುವಂತ ರಾಜ್ಯಪಾಲರ ನೀತಿಯನ್ನ ಖಂಡಿಸಿ ರಾಜ್ಯಪಾಲ್ ಹಟಾವು ಕರ್ನಾಟಕ ಬಚಾವು ಅನ್ನುವಂತ ಒಂದು ಘೋಷಣೆಯೊಂದಿಗೆ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನಾ ಮೆರವಣಿಗೆಗಳು ನಡೀತಾ ಇವೆ. ಇವತ್ತು ಬೆಳಗಾಂ ಜಿಲ್ಲೆಯಲ್ಲಿನೂ ದೊಡ್ಡ ಪ್ರಮಾಣದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಇದೆ. ಅದೇ ರೀತಿ ಅದರ ಭಾಗವಾಗಿ ನಾವು
ಅವರು ಆಂಧ್ರದಲ್ಲಿ ಒಂದು ಪ್ರತಿಭಟನಾ ಮೆರವಣಿಗೆಯನ್ನ ಮಾಡ್ತಾ ಇದ್ವಿ, ಎಲ್ಲ ಸಮಾಜದವರು ಎಲ್ಲ ಸಂಘಟನೆಗಳು ಸೇರಿ. ಯಾಕೆ ಅನ್ನುವಂಥದ್ದು, ಎಲ್ಲರೂ ಸೇರಿದ್ದು ಯಾಕೆ ಅಂತ ಹೇಳಿ, ಒಂದು ಜನರಿಂದ ಚುನಾಯಿತ ಆದಂತ ಸರ್ಕಾರ ಏನಿದೆ ಅದು ಯಾವುದೋ ಇರಲಿ, ಜನರಿಂದ ಚುನಾಯಿತರಾಗಿ ರಚನೆ ಮಾಡಿದಂತ ಸರ್ಕಾರ ಅಥವಾ ಆಯ್ಕೆ ಆದಂತ ಮುಖ್ಯಮಂತ್ರಿಯವರನ್ನ ಯಾವುದೇ ಒಂದು ನೆಪ ಇಟ್ಕೊಂಡ್ ಕೆಲಸ ಹಿಂಬಾಗಿಲಿನಿಂದ ಬಂದು ಅವ್ರ ಹಂಗದಾರ ಹಿಂಗದಾರ ಅಂತ ಹೇಳಿ ಅವರಿಗೆ ರಾಜೀನಾಮೆ ಕೇಳುವಂತದ್ದು ನೀತಿ ಏನಿದೆಯಲ್ಲ, ಇದು ಸಂವಿಧಾನ ವಿರೋಧಿ ನೀತಿ, ಇದು ಪ್ರಜಾಪ್ರಭುತ್ವದ ಒಂದು ವಿರೋಧಿ ನೀತಿ ಇದೆ ಅಂತ ಹೇಳಿ. ಯಾಕಂತಂದ್ರೆ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರ ಮೂಡ ಅಂತೇನೋ ಒಂದು ನಿಗಮ ಇದೆ. ಆ ನಿಗಮದಲ್ಲಿ ಆಗಿರುವಂತ ಭ್ರಷ್ಟಾಚಾರ, ನಿವೇಶನಗಳ ಭ್ರಷ್ಟಾಚಾರ, ಆ ನಿವೇಶನದ ಭ್ರಷ್ಟಾಚಾರದ ಭಾಗವಾಗಿ ಇದರಲ್ಲಿ ಮುಖ್ಯಮಂತ್ರಿಯವರ ಪಾಲಿದೆ, ಇವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಹೇಳಿ ಅವರನ್ನ ಸರ್ಕಾರದಿಂದ ಇಳಿಸಿ, ಅಂದ್ರೆ ರಾಜೀನಾಮಾ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ಮತ್ತೆ ನಾವು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಹಗಲು ಕನಸು ಕಾಣುವಂತ ಬಿಜೆಪಿಯವರ ಷಡ್ಯಂತ್ರ ಇದರ ಹಿಂದಿದೆ ಅಂತ ಹೇಳಿ ನಮಗ್ ಗೊತ್ತಾಗ್ಬಿಟ್ಟಿದೆ ಕರ್ನಾಟಕ ರಾಜ್ಯದಲ್ಲಿ. ಯಾಕಂತಂದ್ರೆ 135+2 ಅಥವಾ 135+1 136 ಸ್ಥಾನಗಳನ್ನ ಗಿಟ್ಟಿಸಿಕೊಂಡು ಇವತ್ತ ಸಿದ್ದರಾಮಯ್ಯನವರು ಒಂದು ಸರ್ಕಾರವನ್ನ ರಚನೆ ಮಾಡಿ ಎಲ್ಲ ಜನರಿಗೆ ಅನುಕೂಲ ಆಗುವಂತ ಸಾಮಾಜಿಕ ಯೋಜನೆಗಳನ್ನ ತಂದು ಇವತ್ತೇನು ಅದನ್ನ ಚಾಚು ತಪ್ಪದೆ ಏನು ಜಾರಿ ಮಾಡ್ಯಾರ, ಆ ಜಾರಿ ಮಾಡುವುದರ ಏನು ಜಾರಿ ಮಾಡ್ಯಾರ ಅವ್ರಿಗೆ ಧೈರ್ಯದವ್ರಿಗೆ ಏನೈತಿ ಆಗ್ ಬರುವಂತದ್ದು. ಬಿಜೆಪಿ ಅವರಿಗೆ ಈ ರೀತಿ ಇವರು ಜನರಿಗೆ ಈ ಭಾಗ್ಯಗಳನ್ನ ಕೊಟ್ರೆ ಮುಂದೆ ನಮ್ಮ ಭಾಗ್ಯ ಇಲ್ಲ, ಕರ್ನಾಟಕ ರಾಜ್ಯದಲ್ಲಿ ನಾವು ಬರುವುದಿಲ್ಲ ಅನ್ನುವಂತ ಒಂದು ನೆಪ ಇಟ್ಟುಕೊಂಡು ಒಂದು ಕಡೆಯಿಂದ ಜಾತಿ ಧರ್ಮದ ಆಧಾರದಲ್ಲಿ ಜಗಳಗಳನ್ನ ಹಚ್ಚಿ ಸರ್ಕಾರಗಳನ್ನ ಅತಂತ್ರ ಮಾಡುವಂತ ಒಂದು ಕುತಂತ್ರ, ಇಲ್ಲಿ ಮೂಡ ಅನ್ನುವಂತ ಒಂದು ಸಂಸ್ಥೆಯ ಹೆಸರನ್ನ ನೆಪವಾಗಿ ಇಟ್ಟುಕೊಂಡ ಕೆಲಸ, ಸರ್ಕಾರವನ್ನು ಅತಂತ್ರ ಮಾಡುವಂತ ಒಂದು ಕೆಲಸ ಏನೇನಿಲ್ಲ, ಇದು ಸಂವಿಧಾನ ಬಾಹಿರವಾದಂತ ಕೆಲಸ ಅನ್ನುವಂಥದ್ದು ಎಲ್ಲ ಸಣ್ಣ ಮಕ್ಕಳಿಗೂ ಗೊತ್ತಾಗ್ತದೆ. ಹೌದಾ? ಅವ್ರಿಗೆ ಇದನ್ನ ಮಾಡ್ಬೇಕಾ? 23/12/2023 23/12/2023 ಹಿಂದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆಯಾದಂತ ಶಶಿಕಲಾ ಜೊಲ್ಲೆ